ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಹೋಗ್ತಿರೋದು ಮಂಗಳವಾರ ಸಂಜೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗಂತೂ ಭಯನೇ ಆಗಿತ್ತು ಹೋಗೋಕ್ಕೆ, ಬಟ್ ಇವತ್ತು ನೋಡಿ ಖಾಲಿ ಹೊಡಿತಾ ಇದೆ ಟೋಲು. ವೆಹಿಕಲ್ಸ್ ಏನು ಅಷ್ಟೊಂದಿಲ್ಲ. ಫುಲ್ ಖಾಲಿ ಇದೆ ಇವತ್ತು. ಸೊ ಇವತ್ತು ವೆಹಿಕಲ್ಸ್ ಏನಿಲ್ಲ, ಬಟ್ ಮೈಸೂರಿಗೆ ಹೋಗೋ ಅಷ್ಟೊತ್ತಿಗೆ ನೋಡಬೇಕು ಎಲ್ಲೆಲ್ಲಿ ಎಷ್ಟೆಷ್ಟು ವೆಹಿಕಲ್ಸ್ ಇರುತ್ತೆ. ಮೈಸೂರು ದಸರಾ ವಿಡಿಯೋನು ಅಷ್ಟೇ, ಇಷ್ಟ ಆಗುತ್ತಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮೈಸೂರಿಗೆ ಹೋಗಿದ್ದೀನಿ, ದಸರಾಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈಗ ನೋಡಿ ಮೈಸೂರು ಎಂಟ್ರಿ ಆದ್ವಿ. ಮೈಸೂರು ದಸರಾ 2025. ಮೈಸೂರು ಬಂದಿದ್ದ ಕೂಡಲೇ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನೀವೇ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಯಾವುದೇ ಸ್ಟ್ರೀಟಿಗೆ ಹೋದರೂ ಕೂಡ ಲೈಟಿಂಗ್ಸ್ ಇತ್ತು, ಬಟ್ ಒಂದೊಂದು ಸ್ಟ್ರೀಟಲ್ಲಿ ಒಂದೊಂದು ಥರದ ಲೈಟಿಂಗ್ಸ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ನಾನು ಆಲ್ಮೋಸ್ಟ್ ಯಾವ್ಯಾವ ಸ್ಟ್ರೀಟಿಗೆ ಹೋಗಿದ್ದೆ ಡಿಫ್ರೆಂಟ್ ಲೈಟಿಂಗ್ಸ್ ಅಂತ ಅನಿಸಿದ ಕೂಡಲೇ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಿಹಾಲು ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಲೈಟಿಂಗ್ಸ್ ಎಲ್ಲ ನೋಡಿ. ಈ ರೋಡ್ ಪೂರ್ತಿ ಇದೇ ರೀತಿ ಲೈಟಿಂಗ್ಸ್ ಇದೆ ಅನ್ಸುತ್ತೆ. ಶನಿ ನಾಳೆ ಬೈಕಲ್ಲಿ ಬರೋಣ. ನಾನು ತುಂಬ ಸಲ ಮೈಸೂರಿಗೆ ಬಂದಿದ್ದೀನಿ, ಆದರೆ ಯಾವತ್ತೂ ಕೂಡ ನಾವು ದಸರಾ ಅಂದರೆ ಜಂಬೂ ಸವಾರಿ ಎಲ್ಲ ಡೈರೆಕ್ಟಾಗಿ ನೋಡಿರಲಿಲ್ಲ. ತುಂಬ ಆಸೆ ಇತ್ತು, ಯಾರಿಗಾದರೂ ಅಷ್ಟೇ ಒಂದು ಸಲ ಆದರೂ ದಸರಾನ ಲೈವಾಗಿ ನೋಡಬೇಕು ಅಂತ ಆಸೆ ಇರುತ್ತಲ್ಲ, ಹಾಗೆ ನಮಗೂ ಕೂಡ ಇತ್ತು. ಆದರೆ ನಿಹಾಲ್ ಚಿಕ್ಕವನು ಅನ್ನೋ ಕಾರಣಕ್ಕೆ ನಾವು ಪ್ಲ್ಯಾನ್ ಮಾಡ್ತಾನೆ ಇರಲಿಲ್ಲ. ಹಾಗೆ ಇನ್ನೊಂದು ನಮ್ಮ ಯಜಮಾನ್ರ ಮನೆಯಲ್ಲೂ ಅಷ್ಟೇ ವಿಜಯದಶಮಿಯಾಗಿ ಬರುವಂತಹ ಮೊದಲನೇ ಮಂಗಳವಾರನೇ ಪಕ್ಷ ಮಾಡ್ತಾರೆ ಅವ್ರ ಮನೇಲಿ. ಸೊ ಹಾಗಾಗಿ ನಮಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ವಿಜಯದಶಮಿಯಾಗಿ 2-3 ಡೇಸ್ಗೆಲ್ಲ ಅಲ್ಲಿ ಪಕ್ಷ ಬರೋದು. ಸೊ ನಮಗೆ ಕೆಲಸ ಇರುತ್ತೆ ಅಂತೇಳಿ ನಾವು 2-3 ಡೇಸ್ ಮುಂಚೆನೇ ಹೋಗಬೇಕಾಗತ್ತೆ. ಹಾಗಾಗಿ ಯಾವಾಗಲೂ ಕೂಡ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸಲ ಅಂದರೆ 1 ವೀಕ್ ನಮಗೆ ಗ್ಯಾಪ್ ಇತ್ತು. ಬುಧವಾರ ಹಬ್ಬ ಬಂದಿದ್ದರಿಂದ ಕಮಿಂಗ್ ಟ್ಯೂಸ್ಡೇ ಇದ್ದಿದ್ದು ಪಕ್ಷ. ಸೊ ಹಾಗಾಗಿ ಅಲ್ಲಿವರೆಗೂ ಆದರೂ ಗ್ಯಾಪ್ ಇರುತ್ತಲ್ವ, ಈ ಟೈಮ್ ಒಂದು ಆಪ್ಷನ್ನ ನಮಗೆ ದಸರಾ ನೋಡೋಕ್ಕೆ ಅಂದ್ಕೊಂಡು ಈ ಸಲ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ 1 ಮಂತ್ ಮುಂಚೆನೇ ನಾವು ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ. ಯಾವುದೇ ರೋಡಿಗೆ ಹೋದ್ರೂ ಇದೇ ರೀತಿ ಲೈಟಿಂಗ್ಸ್. ಮೈಸೂರಿಗೆ ಬರೋರಿಗೆ ಒಂದು ಒಳ್ಳೆ ವೆಲ್ಕಮ್ ಅಂತ ಹೇಳ್ಬೋದು. ಮೈಸೂರು ಸಿಟಿಲೆಲ್ಲ ವೆಹಿಕಲ್ ಸ್ವಲ್ಪ ಜಾಸ್ತಿನೇ ಇತ್ತು, ಅಂದರೆ ನಾರ್ಮಲ್ ಆಗಿ ಇರೋದಕ್ಕಿಂತ. ಇನ್ನೂ ಹಬ್ಬಕ್ಕೆ 2 ದಿನ ಇದ್ದರೂ ಕೂಡ ಆಲ್ರೆಡಿ ರಜಾ ಇರೋದ್ರಿಂದನೇನೋ ತುಂಬ ಜನ ಬಂದಿದ್ರು ಟೂರಿಸ್ಟ್ ಎಲ್ಲ. ಸೊ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನಾವು ಫಸ್ಟ್ ರೂಮ್ಗೆ ಹೋಗಿ ಅಂದರೆ ಚೆಕ್-ಇನ್ ಆಗಿಬಿಟ್ಟು ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹೊರಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಫಸ್ಟು ರೂಮ್ ಲೊಕೇಶನ್ನೇ ಹಾಕ್ಕೊಂಡು ಹೋಗ್ತಾ ಇದ್ವಿ. ಆದರೆ ಮೈಸೂರಲ್ಲಿ ಈ ಟೈಮಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ರೋಡ್ಗಳನ್ನೂ ಒನ್ ವೇ ಮಾಡಿಬಿಟ್ಟಿದ್ರು. ಸೊ ತುಂಬಾ ಕಷ್ಟ ಆಯಿತು ಓಡಾಡೋಕ್ಕೆ, ಏನಕ್ಕಂದರೆ ನಾವು ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ವಲ್ವ, ಅದೇನೋ ರೂಟ್ ಹೀಗೆ ತೋರಿಸುತ್ತಾ ಇರುತ್ತೆ ಅನ್ನೋಷ್ಟರಲ್ಲಿ ಅದು ಒನ್ ವೇ ಆಗಿರ್ತಿತ್ತು. ಸೊ ನಾವು ತುಂಬಾ ಬಳಸ್ಕೊಂಡು ಹೋಗಬೇಕಿತ್ತು. ಅಲ್ಲಿ ಆ್ಯಕ್ಚುಲಿ ಮ್ಯಾಪ್ ವರ್ಕ್ ಆಗ್ತಾ ಇರಲಿಲ್ಲ, ಅಂದರೆ ಅದು ಮ್ಯಾಪ್ ಹಾಕ್ಕೊಂಡ್ರೂ ಕೂಡ ನಮಗೆ ಯೂಸ್ ಆಗ್ತಿರಲಿಲ್ಲ, ಏನಕ್ಕಂದರೆ ಆಲ್ಮೋಸ್ಟ್ ಎಲ್ಲ ರೋಡು ಒನ್ ವೇ ಆಗಿತ್ತಲ್ವ. ಸೊ ನಾವಲ್ಲಿ ಆಟೋದವ್ರನ್ನ ಹಾಗೆ ಆ ಥರ ಯಾರನ್ನಾರು ಕೇಳ್ಕೊಂಡು
ನಮ್ಮ ಲೊಕೇಶನ್ಗೆ ಹೋಗಿದ್ದು. ತುಂಬಾ ಕಷ್ಟನೇ ಆಯಿತು ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ 4 ವೀಲರ್ ಎಲ್ಲ ತೊಗೊಂಡು ಹೋದರೆ ತುಂಬಾ ಕಷ್ಟ ಅಲ್ಲಿ ಓಡಾಡೋಕ್ಕೆ. ಸೊ ನಾವು ಅಷ್ಟೇ ನೆಕ್ಸ್ಟ್ ಡೇಯಿಂದ 2 ವೀಲರಲ್ಲಿ ಓಡಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಶ್ರೀಕಾಂತ್ ಫ್ರೆಂಡ್ಸು ಕೂಡ ಮೈಸೂರಲ್ಲಿ ಸ್ವಲ್ಪ ಜನ ಇದ್ದರು. ಅವರು ಕೂಡ ನಮಗೆ ಸ್ವಲ್ಪ ಗೈಡ್ ಮಾಡ್ತಾಯಿದ್ರು. ಅವ್ರ ಕ್ಲೋಸ್ ಫ್ರೆಂಡ್ ಒಬ್ಬರು, ಈ ರೋಡಲ್ಲಿ ಹೋಗಿ ಆ ರೋಡಲ್ಲಿ ಹೋಗಿ ಅಂತೇಳಿ. ಸೊ ಅವ್ರ ಸಜೆಷನ್ನು ತೊಗೊಂಡು ನಾವು ನಮ್ಮ ಲೊಕೇಶನ್ನ ರೀಚ್ ಆದ್ವಿ. ಸೊ ನಾಳೆಯಿಂದ ನೋಡಬೇಕು. ಹೀಗೆ ಆದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು ಓಡಾಡೋಕ್ಕೆ. ಇವತ್ತಾದರೆ ಇಷ್ಟು ವೆಹಿಕಲ್ಸ್ ಇದೆ, ನಾಳೆಯಿಂದ ಸ್ವಲ್ಪ ಇನ್ನೂ ಕ್ರೌಡ್ ಇರುತ್ತಲ್ವ. ಸೊ ನಾವು ಹಾಗಾಗಿ ನಾಳೆಯಿಂದ 2 ವೀಲರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ನೈಟ್ ಲೈಟಿಂಗ್ಸ್ನ ಆ್ಯಕ್ಚುಲಿ ನೀವು 2 ವೀಲರಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾವು ನಾಳೆಯಿಂದ 2 ವೀಲರಲ್ಲಿ ಓಡಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾವು ಕೂಡ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಊಟಕ್ಕೆ ಅಂತೇಳಿ ಹೊರಗಡೆ ಬಂದ್ವಿ. ಓಕೆ, ಆವಾಗ ಗೊತ್ತಾಯಿತು ನಮಗೆ ಆಹಾರ ಮೇಳ ನಡೀತಾ ಇದೆ ಅಂತೇಳಿ. ಸೊ ಯಾವಾಗಲೂ ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡ್ತೀವಲ್ವ, ಸೊ ಹಾಗಾಗಿ ಆಹಾರ ಮೇಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಹಾರ ಮೇಳಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೂ ಅಷ್ಟೇ ಅಡ್ರೆಸ್ ಒಂದು ಗೊತ್ತಾಯಿತು ಎಲ್ಲಿದೆ ಅಂತೇಳಿ. ಅದಕ್ಕೂ ಅಷ್ಟೇ ಹೋಗೋ ರೋಡೆಲ್ಲ ಸಾಮಾನ್ಯವಾಗಿ ಒನ್ ವೇ ಆಗಿತ್ತು. ಸೊ ನಾವು ಬಳಸ್ಕೊಂಡು ಆ ಜಾಗಕ್ಕೆ ಹೋಗಬೇಕಾಯ್ತು. ಈ ರೋಡ್ದು ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲರ್ಫುಲ್ಲಾಗಿ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಎಲ್ಲರೂ ಕೂಡ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಸೊ ಇಲ್ಲೊಬ್ಬ ನೋಡಿ ಬೈಕ್ ಮೇಲೆ ನಿಂತ್ಕೊಂಡು ಹೀಗೆ ವಿಡಿಯೋಸ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ. ನಾವು ಈಗ ಆಹಾರ ಮೇಳಕ್ಕೆ ಬಂದ್ವಿ. ಬಂದ ಕೂಡಲೇ ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾರ್ ಪಾರ್ಕ್ ಮಾಡಬೇಕಿತ್ತು. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಬರಬೇಕಿತ್ತು. ಸೊ ಬಂದ್ವಿ, ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ಬೋದು. ಸೊ ಬನ್ನಿ ಆಹಾರ ಮೇಳ ಹೇಗಿದೆ, ಅಲ್ಲಿ ಏನೇನೆಲ್ಲ ಇದೆ ಅಂತೇಳಿ ನೋಡೋಣ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಒಂದು ಸೈಡ್ ಪೂರ್ತಿ ನಾನ್ ವೆಜ್ಜೇ ಇತ್ತು, ಇನ್ನೊಂದು ಸೈಡ್ ಪೂರ್ತಿ ವೆಜ್ ಇತ್ತು. ಸೊ ನಾವು ಬಂದಿದ್ದು ಮಂಗಳವಾರ ಅಲ್ವಾ, ಸೊ ವೆಡ್ನೆಸ್ಡೇ ನಾವು ನಾನ್ ವೆಜ್ ತಿಂತೀವಿ. ಆದರೆ ಹಬ್ಬ ಇರೋದ್ರಿಂದ ವೆಡ್ನೆಸ್ಡೇಗೂ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ನಾವು ಟ್ಯೂಸ್ಡೇನೇ ತಿನ್ನೋಣ ಅಂಥೇಳಿ ಅಲ್ಲಿ ಹೊಸಕೋಟೆ ಬಿರಿಯಾನಿ, ಹಾಗೆ ಸುಮಾರು ವೆರೈಟೀಸ್ ಬಿರಿಯಾನಿ ಇತ್ತು, ಮೈಸೂರು ದಮ್ ಬಿರಿಯಾನಿ ಅಂತೆಲ್ಲ. ಸೊ ನಾವು ಹೊಸಕೋಟೆ ಬಿರಿಯಾನಿ ಟ್ರೈ ಮಾಡೋಣ ಅಂಥೇಳಿ ಒಂದು ಹೊಸಕೋಟೆ ಬಿರಿಯಾನಿ ಹಾಗೆ ಇನ್ನೊಂದು ಮೈಸೂರು ಬಿರಿಯಾನಿ ಎರಡನ್ನೂ ತೊಗೊಂಡ್ವಿ. ನಾವು ಆಹಾರ ಮೇಳ ಬರೋ ಅಷ್ಟೊತ್ತಿಗೆ 9:30 10 o'clock ಆಗೋಗಿತ್ತು. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಮತ್ತೆ ಮುಂದೆ ಏನೇನಿದೆ ನೋಡೋಣ ಅಂತೇಳಿ ಮುಂದೆ ಹೋಗೋ ಅಷ್ಟರಲ್ಲಿ ಆ ಲೈಟೆಲ್ಲ ಆಫ್ ಮಾಡಿದರು. ಅಷ್ಟೊತ್ತಿಗೆ 10:45 ಆಗೋಗಿತ್ತು. ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮು 11 o'clock ಅಂತ ಹೇಳಿದ್ರು. ಸೊ ಪ್ರಿಯರಾಗಿ ಒಂದೊಂದೇ ಲೈಟ್ನೆಲ್ಲ ಆಫ್ ಮಾಡ್ತಾಯಿದ್ರು ಅವರು 10:30ಗೆ 10:45ಗೆಲ್ಲ. ಸೊ ನಾನ್ ವೆಜ್ ಎಲ್ಲ ಓಕೆ ಅಂತ ಅನಿಸ್ತು. ಬಟ್ ನಾಳೆ ಏನಾದರೂ ನಾವು ವೆಜ್ನ ಟ್ರೈ ಮಾಡಬೇಕು ಹೇಗಿದೆ ಟೇಸ್ಟ್ ಅಂತೇಳಿ. ಸೊ ನೋಡಿ ತುಂಬಾ ಸ್ಟಾಲ್ ಇತ್ತು, ಆದರೆ ಟೈಮ್ ಬೇರೆ ಆಗೋಗಿತ್ತಲ್ವ, ಹಾಗಾಗಿ ನಾವು ಕೂಡ ಹೊರಡೋಣ ಅನ್ನೋ ಕಾರಣಕ್ಕೆ ಸ್ವಲ್ಪ ಅಲ್ಲಿ ನಾವೆಲ್ಲೆಲ್ಲಿ ವಾಕ್ ಮಾಡಿದ್ವಿ ಅಲ್ಲಿ ಮಾತ್ರ ಸ್ವಲ್ಪ ವಿಡಿಯೋಸ್ನ ಮಾಡಿಕೊಂಡೆ. ನಾನು ಮತ್ತೆ ನಾಳೆ ಆಹಾರ ಮೇಳಗೆ ಬರ್ತೀನಲ್ಲ, ಮತ್ತು ಆವಾಗ ನಾನು ನಿಮಗೆ ಡೀಟೇಲಾಗಿ ಅಂದರೆ ಎಷ್ಟಾಗುತ್ತೆ ಅಷ್ಟು ಮತ್ತೆ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಆಹಾರ ಮೇಳನ ಮುಗಿಸ್ಕೊಂಡು ನಂತರ ರೂಮಿಗೆ ಹೊರಡ್ವಿ. ಹಾಗೆ ಬರೋವಾಗ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ನಾವು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ವಿ. ಮೈಲಾರಿ ದೋಸೆ ಫೇಮಸ್ ಅಂತ ಹೇಳಿದ್ರು, ಸೊ ಅದು ಹೋಗ್ಬಿಟ್ಟು ಟಿಫನ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವೀಗ ನಾವು ಒರಿಜಿನಲ್ ಮಹದೇಶ್ವರ ಮೈಲಾರಿ ಅಂತೇಳಿ ಹೋಟೆಲ್ಗೆ ಬಂದ್ವಿ. ಸೊ ನೋಡಿ ಇಲ್ಲಿ ದೋಸೆ ಹೇಗೆ ಮಾಡ್ತಿದ್ದಾರೆ ಅಂತೇಳಿ. ಸೊ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಹೇಗೆ ಮಾಡ್ತಾರೆ ಅಂತೇಳಿ. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡಿಕೊಂಡೆ. ನಾವು ಬಂದಾಗ ಸ್ವಲ್ಪ ಜನ ಇದ್ದರು, ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ನಾವು 10 to 15 minutes ವೆಯ್ಟ್ ಮಾಡಿ ಆಮೇಲೆ ನಮಗೆ ಸೀಟ್ ಸಿಕ್ಕಿದ್ದು. ದೋಸೆ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನಾನೆಲ್ಲೂ ಈ ಥರ ಟೇಸ್ಟ್ನ ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಚಟ್ನಿ ಹಾಗೆ ಕಾಯಿ ಚಟ್ನಿನ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟೇಸ್ಟು. ನಾವು ದೋಸೆನ ತಿನ್ಕೊಂಡು ಸ್ವಲ್ಪ ಮುಂದೆ ಬಂದ್ವಾ, ಅಲ್ಲಿ ನಮಗೆ ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ ಅಂತೇಳಿ ಹೋಟೆಲ್ ಕಾಣಿಸ್ತು. ಅಲ್ಲೂ ಅಷ್ಟೇ ಸ್ವಲ್ಪ ಜನ ಹೀಗೆ ಕ್ಯೂನಲ್ಲಿ ನಿಂತಿದ್ರು, ಅಂದರೆ ಟಿಫನ್ ಮಾಡಲಿಕ್ಕೆ ಅಲ್ಲಿ ಕ್ಯೂನಲ್ಲಿ ನಿಂತಿರುವಂಥದ್ದು. ಸೊ ಈ ಥರ ಮೈಲಾರಿ ಅಂತ ಸುಮಾರು ಶಾಪ್ ಇತ್ತು ಅಂತ ಹೇಳ್ಬೋದು ಹೋಟೆಲ್ಗಳು. ಅಂದರೆ ಮಹದೇಶ್ವರ ಮೈಲಾರಿ, ವಿನಾಯಕ ಮೈಲಾರಿ, ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿ, ಈ ಥರ 2-3 ಬ್ರಾಂಚಸ್ ಇತ್ತು ಅಲ್ಲಿ. ಹಾಗೆ ನಾವು ಮುಂದೆ ಬರುವಾಗ ನಮಗೆ ಅಲ್ಲಿ B9 ಎಲಿಗೆನ್ಸ್ ಅಂತೇಳಿ ಒಂದು ಹನಿ ಶಾಪ್ ಸಿಕ್ತು. ಸೊ ನಾವು ಪ್ಯೂರ್ ಹನಿನೇ ಬಳಸ್ತೀವಿ, ಅಂದರೆ ಸಕಲೇಶ್ಪುರದಿಂದ ತರಿಸ್ಕೊಳ್ತೀವಿ ಯಾವಾಗಲೂ. ಈಗ ಖಾಲಿಯಾಗಿತ್ತು, ಹೇಗೂ ಮೈಸೂರಿಗೆ ಬಂದಿದ್ವಲ್ಲ, ನಮಗೆ ಈ ಶಾಪ್ ಹೆಸರು ಹೇಳಿದರು, ಒಬ್ಬರು ಸಜೆಸ್ಟ್ ಮಾಡಿದರು.
ಚೆನ್ನಾಗಿರುತ್ತೆ ಇಲ್ಲಿ ಹನಿ ಅಂತೇಳಿ. ಅಂದರೆ ತುಂಬ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇರುತ್ತೆ ಅಂತೇಳಿ, ಒರಿಜಿನಲ್ ಇರುತ್ತೆ, ಬೇರೆ ಫ್ಲೇವರ್ಸ್ದೆಲ್ಲ ಇರುತ್ತೆ ಅಂತೇಳಿ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ನಾವು ಈ ಶಾಪಿಗೆ ಬಂದ್ವಿ. ಅಷ್ಟೇ, ಏನು ಹನಿ ತೆಗಿತಾರೆ ಅದು ಮಾತ್ರ, ಅದೆಲ್ಲವೂ ಫ್ಲೇವರ್. ಇದು 1 ಕಿಲೋ 1000, ಹಾಫ್ ಕಿಲೋ 500, ಕ್ವಾರ್ಟರ್ ಕಿಲೋ 50, ಇಷ್ಟು ನಾರ್ಮಲ್. ಇದು ಬಿಟ್ಟರೆ ಇಲ್ಲಿ ನೋಡಿ, ಹಾಗೆ ಇದು ಬಂದ್ಬಿಟ್ಟು ರೆಡ್ ಹನಿ ಅಂತ, ಇದು ಫ್ಲೇವರ್. ಆಪಲ್ ಹನಿ, ಆರೆಂಜ್ ಹನಿ, ನೀಮ್ ಹನಿ, ಶ್ರೀಲಜಿತ್ ಹನಿ, ಕೂರ್ಗ್ ಹನಿ, ಕೋಕೋನಟ್ ಹನಿ, ಜಾಮೂನ್ ಹನಿ ಮತ್ತು ಕಾಫಿ ಹನಿ, ಹನಿ ಸೀಡ್ಸ್, ಹನಿ ನಟ್ಸ್ ಎಲ್ಲ ಥರ ಇದೆ. ಇದು ಒಂದು ಸ್ಪೆಷಲ್ ಹನಿ. ಇದು ಬಂದ್ಬಿಟ್ಟು ಹಿಮಾಲಯನ್ ವೈಟ್ ಹನಿ 24 ಪ್ಯೂರ್ ಗೋಲ್ಡ್ ಫ್ಲೆಕ್ಸ್ ಇದೆ. ಇದು 1575 rupees ಕ್ವಾರ್ಟರ್ ಕಿಲೋ ಜಸ್ಟ್ ದಟ್ ಕ್ವಾರ್ಟರ್ ಕಿಲೋ. ಇದು ಸಪ್ರೇಟ್ ಎರಡೇ ಶಾಪ್ ಇರೋದು ಸರ್, ಎರಡೇ ಶಾಪ್ ಇದೆ ನೋಡಿ. ಇದನ್ನ ಇಟ್ಕೊಳ್ಳಿ ನೀವು, ಮತ್ತೆ ನಿಮಗೆ ಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. ಇದು ನಿಮ್ಮ ಹತ್ರ ಇರಲಿ, ಓಕೆನಾ ಸರ್? ಇಟ್ಕೊಳ್ಳಿ. ಆಂಬಿಯಾ ಫಾರೆಸ್ಟ್ ಜಾಮೂನ್ ಫ್ಲೇವರ್ ಕೂರ್ಗಿಂದ ಪಂಜಾಬ್ ಹನಿ ಆಯ್ತಾ. ನೆಕ್ಸ್ಟ್ ನೋಡಿ ರಾಜಸ್ಥಾನ್ ಹನಿ, ಎಲ್ಲ ತರ ಅಲ್ಲಿಂದ ಬಂದು ನೀವು ಪ್ಯಾಕ್ ಮಾಡೋದು. ಹಾಂ ಸರ್, ಅದೇ ಇಲ್ಲಿ ನಿಮ್ಗೊಂದು ಅಡ್ರೆಸ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಪ್ಯಾಕ್ ಮಾಡೋದು. ಇಲ್ಲಿ ಅಂಕಲ್ ಇದ್ದಾರಲ್ಲ, ಅವರು ತುಂಬ ಚೆನ್ನಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ್ಯಾವ ಥರ ವೆರೈಟೀಸ್ ಹನಿ ಇದೆ ಅಂತೇಳಿ. ತುಂಬಾ ಫ್ಲೇವರ್ಡ್ ಹನಿ ಎಲ್ಲ ಇತ್ತು. ಸೊ ನಾವು ಆ್ಯಕ್ಚುಲಿ ಪ್ಲೇನೇ ಬಳಸೋದು, ಹಾಗಾಗಿ ನಾವು ಕೂಡ ಪ್ಲೇನ್ ಹನಿನ ತೊಗೊಂಡ್ವಿ. ನಾವು 1/2 ಲೀಟರ್ ತೊಗೊಂಡಿದ್ದು, ಅಂದರೆ ಫಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ದು B9 ಎಲಿಗೆನ್ಸಲ್ಲಿ. ಟೇಸ್ಟ್ ಏನಾದರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಮಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ಏನಾದರೂ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಂಬರ್ ತೊಗೊಂಡು ಜಸ್ಟ್ ಟ್ರೈ ಮಾಡೋಣ ಅಂತೇಳಿ 1/2 ಲೀಟರ್ ಮಾತ್ರ ಆ ಪ್ಲೇನ್ ಹನಿನ ತೊಗೊಂಡ್ವಿ ನಾವು. ಸೊ ನಾನು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ದೀನಿ. ಇದು ಸುಮಾರು ಕಡೆ ಬ್ರಾಂಚಸ್ ಇದೆ. ಅವರು ತುಂಬಾ ಚೆನ್ನಾಗಿ ಎಲ್ಲ ಬಾಟಲ್ಸ್ನ ಅರೇಂಜ್ ಮಾಡಿದರು. ನೋಡೋಕ್ಕೆ ತುಂಬ ಅಟ್ರಾಕ್ಟ್ ಆಗೋ ಥರನೇ ಇತ್ತು. ಮೇಲೆಲ್ಲ 1 ಲೀಟರ್ ಬಾಟಲ್ಸ್ ಅಂತೂ ತುಂಬಾ ಚೆನ್ನಾಗಿ ಜೋಡಿಸಿದ್ರು ಅವರು. ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಹಾಗೆ ನನ್ನ ಹಸ್ಬೆಂಡು ಅಂಕಲ್ ಜೊತೆ ಮಾತಾಡ್ತಾಯಿದ್ರು. ಇಲ್ಲಿ ದೋಸೆ ತಿನ್ನೋಕೆ ಬಂದಿದ್ದು ಆ ಥರ ಅಂತೇಳಿ ಮಾತಾಡ್ತಿರುವಾಗ ಒರಿಜಿನಲ್ ಯಾವುದು ಅಂತ ನಾವು ಅವ್ರನ್ನ ಕೇಳಿದಾಗ ಅವ್ರು ನೋಡಿ ಏನಂತ ಆನ್ಸರ್ ಮಾಡಿದ್ದಾರೆ ಅಂತೇಳಿ. ಅವ್ರದ್ದೇ ಒಟ್ಟು 3 ಇದೆ ಸರ್. ಒಂದು ಚಿಕ್ಕದು ವಿನಾಯಕ ಮೈಲಾರ್ ಇದೆ, ಅದ್ರ ಪಕ್ಕದಲ್ಲಿ ದೊಡ್ಡದಾಗಿ ಸೋಫಾ ಸೆಟ್ ಎಲ್ಲ ಇಟ್ಟು ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಮಹದೇಶ್ವರ ಮೈಲಾರಿ ಇದೆ, ಮಹದೇಶ್ವರ, ಅದೆರಡು ವಿನಾಯಕ. ಎಲ್ಲ ತೊಂದರೆ ಇಲ್ಲ, ವಿನಾಯಕನೇ ಓಲ್ಡ್. ಹೌದಾ? ವಿನಾಯಕನೇ ಓಲ್ಡ್. ಸೌರಿ ಅದೇ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಲ್ಲಿಂದ ನಾವು ಬಂದಿದ್ದು ಫ್ಲವರ್ ಶೋಗೆ. ಅದು ನಡೀತಾ ಇದ್ದಿದ್ದು ಕೊಪ್ಪಣ್ಣ ಪಾರ್ಕಲ್ಲಿ. ಅಲ್ಲಿ ದಸರಾ ಫ್ಲವರ್ ಶೋ ಅಂತೇಳಿ ನಡೀತಾ ಇತ್ತು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗಿತ್ತು, ಅಲ್ಲಿ ಎಂಟ್ರಿ ಫೀಸ್ ಎಲ್ಲ ಏನು, ಯಾವ ಥರ ಥೀಮಲ್ಲೆಲ್ಲ ಮಾಡಿದರು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.